ಇನ್ಮೇಲೆ ರೈತನ ಮದುವೆಯಾಗಿ ಹೆಣ್ಣುಮಕ್ಕಳಿಗೆ ಈಗ ಜಾಕ್ಪಾಟ್. ರೈತನ ಮದುವೆ ಆಗೋ ಹೆಣ್ಣುಮಕ್ಕಳಿಗೆ ಈಗ 10 ಲಕ್ಷ ಠೇವಣಿ. ಇನ್ಮೇಲೆ ರೈತನ ಮದುವೆಯಾಗೋ ಹೆಣ್ಣುಮಕ್ಕಳಿಗೆ ಜಾಕ್ಪಾಟ್. ಏನಪ್ಪ ಅದು ಜಾಕ್ಪಾಟ್ ಅಂತಂದ್ರೆ, ರೈತನ ಮದುವೆ ಆಗೋ ಹೆಣ್ಣುಮಕ್ಕಳಿಗೆ 10 ಲಕ್ಷ ಠೇವಣಿ ಅಂತೆ. 10 ಲಕ್ಷ ಠೇವಣಿ, ಸರ್ಕಾರಿ ಹುದ್ದೆಯಲ್ಲಿ 20ರಷ್ಟು ಮೀಸಲು. ರೈತನ ಮದುವೆಯಾಗೋರಿಗೆ ಮೀಸಲಾತಿ ನೀಡಲು ಒತ್ತಾಯ. ಸಿದ್ದರಾಮಯ್ಯಗೆ ರೈತ ಸಂಘಟನೆಗಳ ನಿಯೋಗ ಮನವಿ. ಗ್ರಾಮೀಣ ಭಾಗದ ಯುವಕರ ಮದುವೆಗೆ ಹೆಣ್ಣೇ ಸಿಗ್ತಾ ಇಲ್ಲ. ವಿಶೇಷ ಪ್ಯಾಕೇಜ್ ಘೋಷಣೆಗೆ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಬಜೆಟ್ನಲ್ಲಿ ಘೋಷಣೆ ಮಾಡುವಂತೆ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ವನ್ಯಜೀವಿಗಳಿಂದ ಮೃತಪಟ್ಟವರಿಗೆ 50 ಲಕ್ಷ ಪರಿಹಾರ. ಪಂಜಾಬ್ ಮಾದರಿ ರಾಜ್ಯಾದ್ಯಂತ ಟೋಲ್ ಬಂದ್ ಮಾಡಿ. ಇನ್ಮೇಲೆ ರೈತನ ಮದುವೆ ಆಗುವ ಹೆಣ್ಮಕ್ಳಿಗೆ ಜಾಕ್ಪಾಟ್ ಹೊಡೆಯುತ್ತಾ. ರೈತನ ಮದುವೆ ಆಗುವ ಹೆಣ್ಮಕ್ಳಿಗೆ 10 ಲಕ್ಷ ಠೇವಣಿಯನ್ನ ಇರಿಸಬೇಕಾಗತ್ತೆ. 10 ಲಕ್ಷ ಠೇವಣಿ, ಸರ್ಕಾರಿ ಹುದ್ದೆಯಲ್ಲಿ 20ರಷ್ಟು ಮೀಸಲು ಕೊಡಿ ಅಂತ ಸದ್ಯಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಈ ಒಂದು ಮನವಿಗೆ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ, ಜೊತೆಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ರೈತ ಸಂಘಟನೆಗಳ ನಿಯೋಗ ಈ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದೆ. ಯಾಕೆಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಯುವಕರಿಗೆ ಮದುವೆ ಆಗ್ಲಿಕ್ಕೆ ಹೆಣ್ಣೇ ಸಿಗ್ತಾ ಇಲ್ಲ. ರೈತರ ಮನೆ ಅಂತಂದ್ರೆ ಈಗ ಹೆಣ್ಮಕ್ಳು ಯಾವ ರೀತಿ ನೋಡ್ತಾರೆ ಅಂತಂದ್ರೆ, ಹುಡುಗ ಡಾಕ್ಟರ್ ಓದಿದ್ದಾನ ಅಥವಾ ಇಂಜಿನಿಯರ್ ಆಗಿದ್ದಾನೆ, ಯಾವ ರೀತಿ ಹುದ್ದೆಯಲ್ಲಿದ್ದಾನೆ, ಮನೆ ಕಡೆ ಯಾವ ರೀತಿ ಇದ್ದಾರೆ, ಆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದ್ರೆ ರೈತರು ಏನಾಗಬೇಕು, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತಂದ್ರೆ ಏನಾಗಬೇಕು ಅಂತ ಸದ್ಯಕ್ಕೆ ಈ ರೀತಿಯಾಗಿ ಒಂದು ಮನವಿ ಕೂಡ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಒಂದು 10 ಲಕ್ಷ ಠೇವಣಿ ಇಡಬೇಕಾಗತ್ತೆ. ಈಗ ಒಂದು ವೇಳೆ ಏನಾದರೂ ರೈತರನ್ನ ಮದುವೆ ಆಗ್ಲಿಕ್ಕೆ ಯಾರು ಹೆಣ್ಣುಮಕ್ಳು ಮುಂದೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮಕ್ಕಳ ಹೆಸರಿಗೆ 10 ಲಕ್ಷ ಠೇವಣಿ ಇಡಬೇಕು. ಜೊತೆಗೆ ಒಂದು ಸರ್ಕಾರಿ ಹುದ್ದೆಗಳೇನಿರುತ್ತೆ, ಆ ಒಂದು ಸರ್ಕಾರಿ ಹುದ್ದೆಯಲ್ಲಿ 20ರಷ್ಟು ಮೀಸಲು ಕೊಡಬೇಕು ಅಂತ ರೈತರ ಮದುವೆಯಾಗುವರಿಗೆ ಮೀಸಲಾತಿ ನೀಡಲು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ರೈತ ಸಂಘಟನೆಗಳ ನಿಯೋಗ ಈಗ ಮನವಿ ಕೂಡ ಮಾಡ್ತಾ ಇದೆ. ಆದ್ರೆ ಈ ಒಂದು ಮನವಿಗೆ ಸಿದ್ದರಾಮಯ್ಯ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಈ ಬಾರಿ ಏನು ಬಜೆಟ್ ಇರುತ್ತೆ, ಈ ಬಾರಿಯ ಬಜೆಟ್ನಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಜೊತೆಗೆ ಈಗ ಒಂದು ಹಳ್ಳಿ ಭಾಗದಲ್ಲಿ ಯಾವ ರೀತಿ ಅಂತಂದ್ರೆ ವನ್ಯಜೀವಿಗಳ ಕಾಟ ಜಾಸ್ತಿ ಆಗಿದೆ. ಈ ಒಂದು ವನ್ಯಜೀವಿಗಳ ದಾಳಿಯಿಂದ ಏನಾದರೂ ಮೃತಪಟ್ಟರೆ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಘೋಷಣೆಯನ್ನ ಮಾಡಿ ಅಂತ ಈಗ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನೀವೇನಾದ್ರೂ ಹಳ್ಳಿಗಳ ಕಡೆ ಹೋದಂತಹ ಸಂದರ್ಭದಲ್ಲಿ ವನ್ಯಜೀವಿಗಳ ಕಾಟ ಹೆಚ್ಚಾಗಿದೆ. ಚಿರತೆ ಹಾವಳಿ ಆಗಿರಬಹುದು ಅಥವಾ ಆನೆ ಕಾಟ ಆಗಿರಬಹುದು. ಇದರಿಂದ ಎಷ್ಟೋ ಬೆಳೆಗಳು ಕೂಡ ನಾಶ ಆಗಿದೆ. ಒಂದು ವೇಳೆ ಬೆಳೆ ನಾಶ ಆದ್ರೂ ಓಕೆ ಅಂತ ಅನ್ನಬಹುದು, ಆದ್ರೆ ಎಷ್ಟೋ ಜನರ ಪ್ರಾಣ ಹೋಗಿದೆ. ಹಾಗಾಗಿ ಒಂದು ವನ್ಯಜೀವಿಗಳ ಕಾಟದಿಂದ ಮುಕ್ತಿ ಕೊಡಿ. ಇಲ್ಲವಾದಲ್ಲಿ ಯಾರ್ದಾದ್ರೂ ಪ್ರಾಣ ಹೋಯ್ತು ವನ್ಯಜೀವಿಗಳ ದಾಳಿಯಿಂದ ಅಂತಾದ್ರೆ ಅವರಿಗೆ 50 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿ ಅಂತ ಕೂಡ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಏನು ಹಳ್ಳಿಗಳಲ್ಲಿ ಯುವಕರಿಗೆ ಮದುವೆ ಆಗ್ಲಿಕ್ಕೆ ಹುಡುಗಿ ಸಿಗ್ತಾ ಇಲ್ಲ. ಈಗ ಯಾವುದೇ ಒಂದು ಹುಡುಗಿ ಕೂಡ ಈಗ ಮದುವೆ ಆಗಬೇಕು ಅಂತಂದ್ರೆ ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ, ಅಯ್ಯೋ ರೈತಾನ, ಹಾಗಾದ್ರೆ ಆತನಿಗೆ ಬೆಳೆ ಬೆಳೆದ್ರೆ ಅಥವಾ ಒಂದು ಉತ್ತಮವಾದ ಬೆಳೆ ಆದ್ರೆ ಅಷ್ಟೇ ಆತನಿಗೆ ದುಡ್ಡು ಸಿಗೋದು, ಇಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ಮತ್ತೆ ಮನೆಯನ್ನ ಯಾವ ರೀತಿ ನಿಭಾಯಿಸ್ತಾನೆ ಅಂತ ಸಾವಿರಾರು ಪ್ರಶ್ನೆಯನ್ನ ಕೇಳ್ತಾರೆ. ಹುಡುಗಿ ಮಾತ್ರ ಈ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಜೊತೆಗೆ ಹುಡುಗಿ ಮನೆಯವರು ಕೂಡ ರೈತನ ಮನೆ ಅಥವಾ ರೈತನಿಗೆ ಹೆಣ್ಣು ಕೊಡಬೇಕು ಅಂತಂದ್ರೆ 100 ಬಾರಿ ಯೋಚನೆ ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಅನ್ನದಾತರ ಕುಟುಂಬಗಳಿದ್ದಾವೆ. ಸದ್ಯಕ್ಕೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಅಂದ್ರೆ ಹುಡುಗಿ ಹೆಸರಿಗೆ 10 ಲಕ್ಷ ಠೇವಣಿ ಇಡೋ ರೀತಿ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಅಂತ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ರೈತ ಸಂಘಟನೆಗಳ ನಿಯೋಗದವರು.